ಕಮಿಷನ್ ಮಾಡಿದೆ, ಬ್ಯಾಕ್ವರ್ಡ್ ಕಮಿಷನ್ ಇದೆ. ಆ ಕಮಿಷನ್ಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಸೋಷಿಯಲ್ ಶೈಕ್ಷಣಿಕವಾಗಿ ಒಂದು ಸರ್ವೆ ಮಾಡಿದೆ. ಅದು ಹಿಂದೆ ಕುಮಾರಸ್ವಾಮಿಯವ್ರ ಕಾಲದಲ್ಲೂ ಅವ್ರು ಯಾರೂ ರಿಜೆಕ್ಟ್ ಮಾಡಿಲ್ಲ, ಯಡಿಯೂರಪ್ಪನವರು ಏನು ರಿಜೆಕ್ಟ್ ಮಾಡಿಲ್ಲ, ಬೊಮ್ಮಾಯಿಯವರು ಇಂಟ್ರಿಮ್ ರಿಪೋರ್ಟ್ ತೊಗೊಂಡವರು ಯಾರೂ ರಿಜೆಕ್ಟ್ ಮಾಡಿಲ್ಲ. ಭಾಳ ವರ್ಷ ಆದಮೇಲೆ ಒಂದು ಸರ್ಕಾರ ಒಂದು ಕಮಿಷನ್ ಮಾಡಿ ಸರ್ವೆ ಮಾಡಲಿಕ್ಕೆ ಹೇಳಿದ್ರೆ ಬಂದಿದೆ, ಮಂಡಿಸಿದೆ. ಇವತ್ತು ಅದ್ರ ಚರ್ಚೆ ತೆಗೆದಿದೆ. ಚರ್ಚೆ ತೆಗೊಳ್ಳೋದಕ್ಕಿಂತ ಮುಂಚಿತವಾಗಿ ಹೀಗಾಗ್ಬೋದು, ಹಾಗಾಗ್ಬೋದು, ಇಲ್ಲೇನೋ ಇದೆ, ಇಲ್ಲೇನೋ ಇದೆ ಅಂತ ಹೇಳಲಿಕ್ಕೆ ಸೂಕ್ತವಾಗಲ್ಲ. ಯಾವತ್ತೇ ಆಗಿ ನೀವು ಹೊರಗಡೆ ಈಗ ಆತಂಕ ಇದೆ, ಪಬ್ಲಿಕ್ನಲ್ಲಿ ಈ ಥರ ಒಪಿನಿಯನ್ ಇದೆ, ಸಂಘಟನೆಯವ್ರ ಈ ಥರ ಒಪಿನಿಯನ್ ಇದೆ, ಸ್ವಾಮೀಜಿಯವ್ರ ಈ ಥರ ಒಪಿನಿಯನ್ ಇದೆ, ನೀವು ಹೇಳ್ಬೋದು. ನಾನು ಆ ಥರ ಹೇಳೋದಕ್ಕೆ ನನ್ನ ಕ್ಯಾಬಿನೆಟ್ ಒಳಗಡೆ ನಾನು ಇರ್ತೀನಿ. ಸೊ ಅಲ್ಲಿ ಹೊರಗಡೆ ನೀವೆಲ್ಲ ಏನೇನು ಹೇಳಿರ್ತೀರಿ ಅದು ಯಾವುದು ಸರಿ ಇರುತ್ತೆ ಅದನ್ನು ಅಲ್ಲಿ ಚರ್ಚೆ ಮಾಡ್ತೀವಿ. ಒಂದು ತೀರ್ಮಾನಕ್ಕೆ ಮುಖ್ಯಮಂತ್ರಿಯವರು ಬರ್ತಾರೆ. ಮುಖ್ಯಮಂತ್ರಿಯವರು ಏನು ಹೇಳೋ ಗುಲ್ಬರ್ಗದಲ್ಲಿ ಯಾರಿಗೂ ಅನ್ಯಾಯಕ್ಕೆ ಬಿಡಲ್ಲ, ಎಲ್ಲವನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳಿದೆ. ಚರ್ಚೆ ಮಾಡಿ ಬಂದ ಮೇಲೆ ನಿಮ್ಮ ವಿಚಾರವನ್ನು ತಿಳಿಸ್ತಾರೆ. ನಮ್ಮ ಸಮುದಾಯ ಹಿತವನ್ನು ಕಾಪಾಡ್ತೀವಿ ಸರ್. ಅಧ್ಯಯನಕ್ಕೆ ನಿಮಗೊಂದೊಂದು ಕಾಪಿಯನ್ನು ಕೊಟ್ಟಿದ್ರು, ಅಧ್ಯಯನ ಮಾಡಿದ್ರೆ ಸರ್ ಯಾವ ಎಲ್ಲ ನೋಡಿದ್ದೀವಿ. ಅಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ನೀವೇ ಕ್ಯಾಬಿನೆಟ್ ಆದರೆ ನಾನು ನಿಮ್ಮ ಹತ್ರನೇ ಚರ್ಚೆ ಮಾಡ್ತೀನಿ. ನೀವೇ ಹೇಳ್ಕೊಡೋದಾದರೆ, ನೀವೇ ಸರಿಪಡಿಸೋದಾದರೆ ನಿಮ್ಮ ಹತ್ರನೇ ಓಪನ್ ಆಗಿ ಚರ್ಚೆ ಮಾಡ್ತೀವಿ ಸರ್. ಸೊ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋದಕ್ಕೆ ಮ್ಯಾಟ್ರ್ ಕೊಟ್ಟಿರೋದು, ಅಲ್ಲಿ ಚರ್ಚೆ ಮಾಡ್ಬೋದು. ಬಹುಶಃ ನಾನು ಒಂದು ಮಾತು ಹೇಳ್ತೀನಿ, ಲಿಂಗಾಯತರಿಗಾಗಲಿ, ಒಕ್ಕಲಿಗರಿಗಾಗಲಿ ಅಥವಾ ಇತರೆ ಸಣ್ಣ ಪುಟ್ಟ ಸಮಾಜದಲ್ಲಿ ಏನು ಆತಂಕ ಇದೆ ಯಾರಿಗೂ ಅನ್ಯಾಯ ಆಗದಂಗೆ ತೀರ್ಮಾನ ಮಾಡ್ತೀವಿ. ಕುಮಾರಸ್ವಾಮಿಯವರು ಹೋರಾಟ ಮಾಡ್ತೀವಿ. ಕುಮಾರಸ್ವಾಮಿಯವ್ರು ಯಾಕೆ ಮಾಡ್ಬೋದಾಯ್ತಲ್ಲ? 18ರಲ್ಲಿ ಏನು ಮಾಡ್ತಿದ್ರಂತೆ? ಕಡ್ಲೆಕಾಯಿ ತಿಂತಿದ್ರ? 14 ತಿಂಗಳು ಮುಖ್ಯಮಂತ್ರಿ ಇದ್ರಲ್ಲ, ಅವಾಗಲೇ 5 ವರ್ಷ ಆಗಿತ್ತಲ್ಲ, 18 3 ವರ್ಷ ಆಗಿತ್ತಲ್ಲ, ಟೈಮ್ ಮುಗಿದೋಗಿತ್ತು, ತರ್ಸ್ಕೊಂಡು ಮಾಡ್ಬೋದಾಯ್ತಲ್ಲ. ಈ ಸುಮ್ಮನೆ ಕುಮಾರಸ್ವಾಮಿಯವರಾಗಲಿ, ವಿಜಯೇಂದ್ರ ಆಗಲಿ, ಅಶೋಕ್ ಆಗಲಿ ಮಾತಾಡೋಕ್ಕೆ ಇಲ್ರಿ. ಅಪೋಸಿಷನ್ನಲ್ಲಿ ಕೂತ್ಕೊಂಡು ಏನೋ ಒಂದು ಪಿಟ ಮಾಡಬೇಕು ಅಂತ ಮಾತಾಡ್ಬೋದು, ಬೇರೆ ವಿಚಾರ. ಯಾರು ಬೇಡ ಅನ್ನೋದು? ನಮ್ಮ ಸರ್ಕಾರ, ನಮ್ಮ ಕ್ಯಾಬಿನೆಟ್ ಇದೆ. ನಾವು ಯಾವ ಸಮಾಜ ಒಕ್ಕಲಿಗರಿಗೆ ಅನ್ಯಾಯಕ್ಕೆ ಏನೋ ನಮ್ಮ ಸರ್ಕಾರ ಆ ಥರದ ಒಕ್ಕಲಿಗರಿಗೆ ನ್ಯಾಯ ಮಾಡಬೇಕು, ಲಿಂಗಾಯತರಿಗೆ ಅನ್ಯಾಯ ಮಾಡಬೇಕು, ಅದು ಬೇರೆ ಯಾವುದೋ ಸಮಾಜ ಆ ಥರದ್ದಲ್ಲ. ನಾವು ಎಲ್ಲ ಸಮಾಜನ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟು, ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿ, ಇಷ್ಟೊಂದು ಕೇಂದ್ರದ ಬೆಲೆ ಏರಿಕೆ ಮೊತ್ತದಲ್ಲೂ ಜನಪರವಾಗಿ ಕೆಲಸ ಮಾಡುವಂಥ ಸರ್ಕಾರ ಈ ವಿಚಾರದಲ್ಲಿ ತಾನೇ ಯಾಕೆ ನಾವು ವಿರೋಧವನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ಕನ್ಕ್ಲೂಷನ್ ಬರೋಣ ಅಂತ.